ಇನ್ನು ನನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅಂತ ಸುಜಾತಾ ಭಟ್ ನೀಡಿದ್ದಂತ ದೂರಿನ ಹಿಂದೆ ಕೆಲ ಸ್ಫೋಟಕ ಸಂಗತಿಗಳೇ ಅಡಗಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಜಾತಾ ಭಟ್ ತೋರಿಸಿದಂತ ಫೋಟೋ ಅಂತಂದ್ರೆ ಅವ್ರ ಮಗಳು ಅಂತ ಏನು ತೋರಿಸಿದ್ರಲ್ಲ, ಆಮೇಲೆ ಆ ಸುಜಾತಾ ಭಟ್ ಅವರ ಹಿನ್ನೆಲೆಯನ್ನ ಕೆದಕ್ತಾ ಇರುವಂತ SIT ತನಿಖೆಯಲ್ಲಿ ಬಹಳಷ್ಟು ರೋಚಕ ಅಂಶಗಳು ಹೊರಬರ್ತಾ ಇವೆ. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದಾಗಿ ತಪ್ಪೊಬ್ಬಿಗೆ ಕೇಸ್ ಚಿದಂಬರ ರಹಸ್ಯದಂತಿದೆ. ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿದವರ ಇತಿಹಾಸವನ್ನ SIT ಕೆದಕುತ್ತಿದೆ. ಮಾಸ್ಕ್ ಮ್ಯಾನ್ ಗುಂಡಿಗಳನ್ನ ತೋಡಿಸಿ ಸುಸ್ತಾಗಿದ್ದಾನೆ. ಇದೀಗ ಮುಸುಕುದಾರಿಗೆ ಮೊದಲೇ ಪ್ರತ್ಯಕ್ಷವಾಗಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಿದ್ದ ಸುಜಾತಾ ಭಟ್ ಹಿನ್ನೆಲೆ ಹೊರಬರುತ್ತಿದೆ. ಸುಜಾತಾ ಭಟ್ ರಿಲೀಸ್ ಮಾಡಿದ ಫೋಟೋನೇ ಸುಳ್ಳ, ಅದು ನನ್ನ ತಂಗಿ ಫೋಟೋ ಎಂದ ವಾಸಂತಿ ಸಹೋದರ. ಇವರೇ ನನ್ನ ಮಗಳು ಅನನ್ಯ ಭಟ್ ಅಂತ ದೂರುದಾರೆ ಸುಜಾತಾ ಭಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೋರಿಸಿದ್ರು. ಆದರೆ ಇದು ವಾಸಂತಿ ಎಂಬ ಮಹಿಳೆಯ ಫೋಟೋ ಅನ್ನೋ ಸುದ್ದಿ ಹರಿದಾಡ್ತಿದ್ದಾಗಲೇ TV9ಗೆ ಸುಜಾತಾ ಭಟ್ ಸ್ಪಷ್ಟನೆ ಕೊಟ್ಟಿದ್ರು. ನನ್ನ ಮಗಳು ಮೃತಪಟ್ಟಿರುವುದು ನನಗೆ ಗೊತ್ತಿದೆ. ದಾಖಲೆ ಸಾಕ್ಷಿಗಳನ್ನ ಒಂದು ಟೀಮ್ ನಾಶ ಮಾಡಿದೆ. ಜನನ ಪ್ರಮಾಣ ಪತ್ರ ನನ್ನ ಬಳಿ ಇದೆ ಎಂದು ಹೇಳಿದ್ರು. ಎಲ್ಲರೂ ಒಂದೊಂದು ಇದನ್ನ ಮಾಡ್ತಾರೆ, ತೇಜೋವಧೆ ಮಾಡ್ತಾರೆ. ನಾನ್ ಕೇಳಿರೋದು ನನ್ನ ಮಗಳ ಅಸ್ಥಿಯನ್ನ ಸಿಕ್ಕಿದ್ರೆ ಕೊಡಿ ಅಂತ ಕೇಳಿರೋದು. ಅದ್ರ ಮೇಲೆ ನಾನು ಯಾರನ್ನ ಬೆಟ್ ಮಾಡಿ ತೋರಿಸಿಲ್ಲ ಅಲ್ವಾ. ಈಗ ಅವ್ರು ಏನ್ ಹೇಳಿದ್ರು ಅದು ಅದ್ರಲ್ಲಿ ಸತ್ಯ, ಆದ್ರೆ ಫೋಟೋದಲ್ಲಿ ಮಾತ್ರ ಸುಳ್ಳು. ಅವರಲ್ಲ, ವಸಂತ ಅಲ್ಲ, ಅದು ಅನನ್ಯ ಅವರದ್ದೇ ಫೋಟೋ. ಹೌದು, ಅದು ಗ್ಯಾರಂಟಿ. ಅದು ಇದ್ದಿದ್ದು ಒಂದು ನಿಮಿಷ ಅಶೋಕ್ ಅವರೇ, ಅದು ಒಂದು ಸಣ್ಣ ಫೋಟೋ, ಅದು ನನ್ನ ಮಗಳ ಫೋಟೋ. ಈಗ ನಿಮ್ಮ ತರ, ಈಗ ನಿಮ್ಮ ಫೇಸ್ ತರ ಒಂದ್ 7 ಜನ ಅಥವಾ 10 ಜನ ಇರ್ತಾರಾ ಇಲ್ವಾ ಹೇಳಿ. ಹಂಗೆ ಇದು ಕೂಡ ಹಂಗೆ ಅಂತ ತಾವು ಹೇಳ್ತಿದ್ದೀವಿ. ಹೌದು. ಆದ್ರೀಗ ಸುಜಾತಾ ಭಟ್ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲ, ನನ್ನ ತಂಗಿ ವಾಸಂತಿ ಫೋಟೋ ಅಂತ ವಿಜಯ್ ಎಂಬಾತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ನನ್ನ ಸಹೋದರಿ 2007ರಲ್ಲೇ ಮೃತಪಟ್ಟಿದ್ದಾಳೆ. ಅವಳ ಮೃತದೇಹ 2007ರಲ್ಲಿ ನದಿಯಲ್ಲಿ ಪತ್ತೆಯಾಗಿತ್ತು. ಅದು ಆತ್ಮಹತ್ಯೆ ಅಂತ CID ತನಿಖೆ ಮಾಡಿ ವರದಿ ನೀಡಿತ್ತು ಅಂತ ಹೇಳಿದ್ದಾರೆ. ಅದು ನನ್ನ ತಂಗಿ ಫೋಟೋ. ಅವರು ಆ ಥರ ಮಾಡಬಾರ್ದಿತ್ತು. ನಮಗೆಲ್ಲ ಫ್ಯಾಮಿಲಿಗೆ ತುಂಬ ಬೇಸರ ಆಗಿದೆ. ಆ ಥರ ಮಿಸ್ಯೂಸ್ ಮಾಡಬಾರ್ದಿತ್ತು ಆ್ಯಕ್ಚುಲಿ ಫೋಟೋನು. ತಂಗಿ ಅಂದರೆ ಯಾರು, ಅವರ ಹೆಸರು ಏನು, ಅವ್ರ ಬಗ್ಗೆ ವಸಂತಿ, MP ವಸಂತಿ ಅಂತ. MP ವಸಂತಿ ಅವರು ಬೆಂಗಳೂರಿಗೆ ಮದುವೆ ಆಗಿದ್ದರು. ಶಿ ಗಾಟ್ ಮ್ಯಾರಿಡ್ ಟು ಬ್ರಾಹ್ಮಿನ್, ಶ್ರೀವತ್ಸ ಅಂತ ಅವರ ಹೆಸರು. ನಾನು ತೋರಿಸಿದ್ದು ಅನನ್ಯ ಭಟ್ ಫೋಟೋನೇ ಅಂತ ಸುಜಾತಾ ಭಟ್ ಹೇಳ್ತಿದ್ದಾರೆ. ಅಲ್ಲ, ಅದು ನನ್ನ ತಂಗಿ ವಾಸಂತಿ ಫೋಟೋ ಅಂತ ವಿಜಯ್ ಹೇಳ್ತಿದ್ದಾರೆ. ಹಾಗಾದ್ರೆ ಇವರಿಬ್ಬರು ಒಂದೇ ಫೋಟೋ ತೋರಿಸ್ತಿರೋದಕ್ಕೂ ಒಂದು ರೋಚಕವಾದ ಲಿಂಕ್ ಇದೆ. SIT ಮೂಲಗಳಿಂದ ಈ ಬಗ್ಗೆ ಸ್ಫೋಟಕ ಸಂಗತಿಗಳು ಹೊರಬಂದಿವೆ. ಉಡುಪಿ ಜಿಲ್ಲೆಯ ಕಾರ್ಕಳ ಮೂಲದವರು ಈ ಸುಜಾತಾ ಭಟ್ 1993ರಲ್ಲಿ ತಂದೆ ತಾಯಿ ಜೊತೆ ಜಗಳವಾಡಿ ಮನೆ ಬಿಟ್ಟಿದ್ರು. 1999ರವರೆಗೆ ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿದ್ರು. ಒಂದು ಸಂಘಟನೆ ಜೊತೆ ಸಂಪರ್ಕದಲ್ಲಿದ್ದ ಸುಜಾತಾ ಭಟ್ 1999ರಲ್ಲಿ ರಿಪ್ಪನ್ಪೇಟೆಯ ಪ್ರಭಾಕರ್ ಜೊತೆ ಸಹಜೀವನ ನಡೆಸಿದ್ರು. 2000ರಲ್ಲಿ ಪ್ರಭಾಕರ್ ತೊರೆದು ಬೆಂಗಳೂರಿಗೆ ಬಂದಿದ್ರು. ಹೀಗೆ ಬೆಂಗಳೂರಿಗೆ ಬಂದಿದ್ದ ಸುಜಾತಾ ಭಟ್ಗೆ ಸಿಕ್ಕಿದ್ದೆ ಬೆಂಗಳೂರಿನಲ್ಲಿ BEL ಉದ್ಯೋಗಿಯಾಗಿದ್ದ ರಂಗಪ್ರಸಾದ್ ಎಂಬುವರ ಪತ್ನಿ ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ರು. ಇದೇ ಹೊತ್ತಲ್ಲೇ ರಂಗಪ್ರಸಾದ್ಗೆ ಸುಜಾತಾ ಭಟ್ ಬಹಳ ಹತ್ತಿರವಾಗಿದ್ರು. ಇದೇ ರಂಗಪ್ರಸಾದ್ ಮಗನಾಗಿದ್ದ ಆ ಶ್ರೀವತ್ಸ ಭಟ್ ಪತ್ನಿಯೇ ಈ ವಾಸಂತಿ. ಈ ವಾಸಂತಿ ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಪೊನ್ನಪ್ಪ ಎಂಬುವರ ಮಗಳು. ಮಾವ ರಂಗಪ್ರಸಾದ್ರಿಂದ ದೂರವಾದ ಮೇಲೆ ಪತಿ ಶ್ರೀವತ್ಸ ಮೃತಪಟ್ಟಿದ್ದರು. ಪತಿ ಸಾವಿನ ಬಳಿಕ ವಾಸಂತಿ ತನ್ನ ತಂದೆಯ ಮನೆ ಸೇರಿದ್ದರು. ಇದೇ ವಾಸಂತಿ ಕೊಡಗು ಜಿಲ್ಲೆ ವಿರಾಜಪೇಟೆಯ ಕೊಟೋಳಿ ಹೊಳೆಯಲ್ಲಿ 2007ರಲ್ಲಿ ಮುಳುಗಿ ಸಾವನ್ನಪ್ಪಿದ್ರಂತೆ. ರಂಗಪ್ರಸಾದ್ ಸಾವಿನ ನಂತರ ಮನೆ ಖಾಲಿ ಮಾಡುವಾಗ ಸುಜಾತಾ ಭಟ್ಗೆ ವಾಸಂತಿ ಫೋಟೋ ಸಿಕ್ಕಿತ್ತಂತೆ. ವಾಸಂತಿ MS ರಾಮಯ್ಯ ಕಾಲೇಜಿನಲ್ಲಿ ನರ್ಸಿಂಗ್ ಓದುತ್ತಿದ್ದಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸಿದ್ರು. ಈಗ ಅದೇ ಫೋಟೋವನ್ನೇ ಸುಜಾತಾ ಭಟ್ ತೋರಿಸಿದ್ದಾರೆ ಅನ್ನೋದು ವಾಸಂತಿ ಸಹೋದರ ವಿಜಯ್ ಹೇಳ್ತಿರೋದು. ಇಟ್ಸ್ ಪಾಸಿಬಲ್ ಸರ್. ನಮ್ಮ ತಂಗಿ ನಮ್ಗೆ ಗೊತ್ತಾಗುತ್ತಲ್ಲ, ಫೀಚರ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಮುಖ ಕಣ್ಣು ಎಲ್ಲ ನೋಡಿದ್ರೆ ಗೊತ್ತಾಯ್ತಲ್ಲ. ನಾವು ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. 100% ಅವಳದೇ ವಸಂತಿ ಇದೆ ಅದು. ಇದೇ ಫೋಟೋವನ್ನೇ ಸುಜಾತಾ ಭಟ್ ತನ್ನ ಮಗಳು ಅನನ್ಯ ಭಟ್ ಅಂತಿದ್ದಾರೆ. ಒಟ್ನಲ್ಲಿ ಧರ್ಮಸ್ಥಳದ ವಿವಾದದಲ್ಲಿ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬರ್ತಿದೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.